ಅರಣ್ಯ ಹೆಸರಿನಲ್ಲಿ ರೈತರ ಬದುಕು ನಾಶವೇ? 1982ರ ಗ್ರ್ಯಾಂಡ್ ಜಮೀನಿನಲ್ಲೇ ಮರಗಳ ತೆರವು, ರೈತರ ಆಕ್ರೋಶ. ನಮಸ್ಕಾರ, ನೀವು ನೋಡುತ್ತಿರುವುದು ಫೋಕಸ್ ತುಮಕೂರು ನ್ಯೂಸ್. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಮುತ್ತುಗದದ ಹಳ್ಳಿಯಲ್ಲಿ ರೈತರ ಕಣ್ಣೀರಿಗೆ ಕಾರಣವಾದ ಘಟನೆ ಬೆಳಕಿಗೆ ಬಂದಿದೆ. 1982ರಲ್ಲಿ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದ ಜಮೀನನ್ನು ಇದೀಗ ಅರಣ್ಯ ಪ್ರದೇಶ ಎಂದು ದಾಖಲಿಸಿ ಬೆಳೆದು ನಿಂತಿದ್ದ ಮರಗಳನ್ನು ತೆರವುಗೊಳಿಸಿ ವಿಕೃತಿ ಮೆರೆದಿದ್ದಾರೆ. ಅರಣ್ಯ ಪ್ರದೇಶದ ಪಕ್ಕದಲ್ಲಿ ಜಮೀನನ್ನು ಏಕಾಏಕಿ ಪಹಣಿಯಲ್ಲಿ ಅರಣ್ಯ ಎಂದು ದಾಖಲಿಸಿ ತಮ್ಮ ಜಮೀನನ್ನು ವಶಪಡಿಸಿಕೊಂಡು ತಾವು ಬೆಳೆದಿದ್ದ ಮಕ್ಕಳಂತೆ ಸಾಕಿದ್ದ ಮರಗಳನ್ನು ನಾಶ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆ, ತಾಲೂಕು ಆಡಳಿತ ಹಾಗೂ ಸರ್ಕಾರ ತಮ್ಮೊಂದಿಗೆ ಅನ್ಯಾಯ ಮಾಡಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಸುಮಾರು 12 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ 3.5 ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳು, ಸಾವಿರಾರಕ್ಕೂ ಹೆಚ್ಚು ತೆಂಗಿನ ಮರಗಳು, ಜೊತೆಗೆ ಬಾಳೆ, ಹಲಸು ಹಾಗೂ ತೇಗದ ಮರಗಳು ನಾಶವಾಗಿವೆ ಎಂದು ರೈತರು ಹೇಳಿಕೊಂಡಿದ್ದಾರೆ. ಈ ಕಾರ್ಯಾಚರಣೆ ವೇಳೆ ಪೊಲೀಸ್ ಭದ್ರತೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮಾರು 200 ಕಾರ್ಮಿಕರನ್ನು ಬಳಸಿಕೊಂಡು ಮರಗಳನ್ನು ತೆರವುಗೊಳಿಸಿದ್ದಾರೆ ಎಂದು ಆರೋಪವು ಕೇಳಿಬಂದಿದೆ. ತಮಗೆ ಬದುಕು ಕೊಡುವ ಭೂಮಿಯನ್ನೇ ಕಳೆದುಕೊಂಡಿದ್ದಾರೆ, ಅನ್ನ ಕೊಡುವ ಮರಗಳನ್ನು ಕಡಿದು ತಿನ್ನಲು ಮಣ್ಣನ್ನೇ ಕೊಟ್ಟಿದ್ದಾರೆ ಎಂದು ಕಣ್ಣೀರಿಟ್ಟ ರೈತರು ತಮ್ಮ ಅಳಲನ್ನು ಹೊರಹಾಕಿದ್ದಾರೆ. ಘಟನೆಯ ಮಾಹಿತಿಯನ್ನು ಸಂತ್ರಸ್ತ ರೈತರು ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹರೇಹಳ್ಳಿ ಮಂಜುನಾಥ್ ರವರಿಗೆ ದೂರವಾಣಿ ಮೂಲಕ ವಿಚಾರ ತಿಳಿಸಿದರು. ಕೂಡಲೇ ಜಿಲ್ಲಾ ರೈತರ ಸಂಘದ ಸಂಘಟನಾ ಕಾರ್ಯದರ್ಶಿ ಹರೇಹಳ್ಳಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಹವಾಲು ಅಳಿಸಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ರೈತರಿಗೆ ಸಾಂತ್ವನ ಹೇಳಿದರು. ಪ್ರಕರಣದಲ್ಲಿ ಮುಂದೆ ನಿಂತು ಮರ ತೆರವುಗೊಳಿಸಿದ ತಹಸೀಲ್ದಾರ್ ಮಮತಾ ಹಾಗೂ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಅವರಿಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಅಂತ ನಮ್ಮದು ಗ್ರಾಮ ಮುತ್ತುಗದಳ್ಳಿದೆ. ಈ ಮುತ್ತುಗದಳ್ಳಿ ಸಮೀಪದಲ್ಲಿ ನಾವು 7 ಎಕರೆ ಕೊಂಡ್ಕೊಂಡಿದ್ದೀವಿ. ನಮ್ಮ ಅಕ್ಕರಿಗೆ 5 ಎಕರೆ, ನಂದು 2 ಎಕರೆ. ನಾವು ಕೊಂಡ್ಕೊಂಡು ಜಮೀನೆಲ್ಲ ಆಬಾದ್ ಮಾಡಿ ಅಡಿಕೆ ಗಿಡ, ತೆಂಗಿನ ಗಿಡ ಇಟ್ಟು ಎಲ್ಲ ಇದುವರೆಗೂ ಬೆಳೆಸಿದ್ವಿ. ನಮ್ಗೆ 82ರಿಗೆ ಮಂಜೂರಾಗಿರೋ ಜಮೀನು ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡು ನಾವು ಅಭಿವೃದ್ಧಿ ಮಾಡಿರೋದು. ಹಾಗಾಗಿ ಈಗ ಪೂರನ್ನು ನಾವು ಎಲ್ಲ ಕಡೆ ಹೋದ್ವಿ, ಹೈಕೋರ್ಟ್ ಹೋದ್ವಿ, ಎಲ್ಲ ಹೋದ್ವಿ. ಅಷ್ಟೊತ್ತಿಗೆ ಫಾರೆಸ್ಟ್ನರ್ ನಮ್ಮನ್ನು ಕರೆಸಿಬಿಟ್ಟು ಇಲ್ಲಿ ಒಟ್ಟು 334 ಎಕರೆ ಜಮೀನು ಇರೋದ್ರಲ್ಲಿ 334ರಲ್ಲಿ ನಾವು 12 ಎಕರೆ ಜನ ಮಾತ್ರ ತೋಟ ಮಾಡಿದ್ವಿ. ಮಿಕ್ಕಿದ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ, ತೋಟ ಮಾಡಿರಲಿಲ್ಲ. ನಮ್ಮನ್ನು ಕರೆಸಿಬಿಟ್ಟು ಅವರು ಫಾರೆಸ್ಟ್ನರು ಸ್ವಲ್ಪ ಯಾಮಾರಿಸಿದ್ರು. ನಿಮ್ಗೆ ಯಾಕೆ, ನಾನು ಇರೋ ತನಕ ಒಂದು 2-3 ವರ್ಷ ಬಿಟ್ಕೊಡ್ತೀವಿ, ವಸ್ತು ತೊಗೊಳ್ರಿ, ನಿಮ್ಗೇನು ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದುಬಿಟ್ಟು ಏಕಾಏಕಿ ಟ್ರಂಚ್ ಹೊಡೆದ್ಬಿಟ್ಟು ಆಯಿತು. ಟ್ರಂಚ್ ಹೊಡೆದ್ಮೇಲೆ ಸ್ವಲ್ಪ ದಿನ ಬಿಟ್ಟರು. ತದನಂತರನ ಗಿಡನೂ ಈಗೆಲ್ಲ ಕಿತ್ತಾಕಿ ಕಡ್ದಾಕೆಲ್ಲ ಹಾಳು ಮಾಡಿ ರೈತರಿಗೆಲ್ಲ ವಿಷಯ ಕೊಡೋ ಸ್ಟೇಜಿಗೆ ತಂದವ್ರೆ. ಮತ್ತೆ ನಿನ್ನೆ ತಹಸೀಲ್ದಾರರು, ACF, ರೇಂಜರು ಮತ್ತು ಊರಿನ ಜನ ಸುಮಾರು ಜನ ಎಲ್ಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇದೊಂದು ಬೆಳೆ ಡಿಸೆಂಬರ್ ತನಕ ಬಿಟ್ಕೊಡಿ, ನಮಗೆ ಸಾಕು. ಡಿಸೆಂಬರ್ ತದ ನಂತರ ತೀರ ನೀವು ಆಗಲೇನಾದ್ರು ನಾವೇ ಕೊಯ್ದು ಸಾಕ್ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆದರೂ ಕೇಳಲಿಲ್ಲ. ನಾವು ಯಾವ ಕಾರಣಕ್ಕೂ ಕಾಲಾವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು JCP ಇಟಾಚಿ ಎಲ್ಲ ತಂದುಬಿಟ್ಟು ಮುಗಿಸಿ ಎಲ್ಲ ಕೊಯ್ದಾಕ್ಬಿಟ್ಟವ್ರೆ. ಇದು ನಿಮ್ಮ ಮುಂದೆ ಇಲ್ಲೇ ಕಾಣ್ತಾ ಇತ್ತು ನೋಡಿರಿ. ಇದೆಲ್ಲ ನೋಡಿರಿ, ಎಷ್ಟು ಅಚ್ಚುಕಟ್ಟು ಮಾಡೋಕ್ಕೆ ಎಷ್ಟು ಲಕ್ಷ ಖರ್ಚಾಗಿದೆ, ಜಮೀನು ಎಷ್ಟು ವ್ಯತ್ಯಾಸ ಇತ್ತು.
ಅಲ್ಲಿ ಕಾಣುತ್ತೆ ಏಕ ನೋಡಿ ಹೆಂಗೆ ಕಾಣ್ತಾ ಐತೆ. ಅಷ್ಟು ಎಲ್ಲ ಅಚ್ಚುಕಟ್ಟು ಮಾಡಿಸಿ ನಾವು ಅಚ್ಚುಕಟ್ಟು ಮಾಡಿರೋ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಯಾರೆ. ಈಗ ಸಾಲ ಮಾಡಿ ಸ್ಥಳೀಯ ರೈತರು ಮುಖಂಡರು ಸಮಯಕ್ಕೆ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಬೇಸರವೂ ವ್ಯಕ್ತಪಡಿಸಿದ್ದರು. ಈ ಪ್ರಕರಣದಲ್ಲಿ ರೈತರ ಆರೋಪಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಥವಾ ಜಿಲ್ಲಾಡಳಿತ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಹೊರಬರಬೇಕಾಗಿದೆ. ವರದಿ ಶಿವರಾಜ್ ಕುಮಾರ್ ಹೆಚ್, ಫೋಕಸ್ ತುಮಕೂರು ನ್ಯೂಸ್. ಮುತ್ತುಗನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು ಮುತ್ತುಗನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 31ರಲ್ಲಿ ನನಗೆ ಏನು ಹೇಳ್ಬೇಕು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಈ ಘೋರ ದುರಂತ ಇದು ಮಾರಣ ಹೋಮ. ಸುಮಾರು 12ರಿಂದ 15 ಎಕರೆ ಜಮೀನಿನಲ್ಲಿ ಸಾವಿರಾರು ಮರಗಳನ್ನು, ಅಡಿಕೆ, ತೆಂಗು, ಬಾಳೆ, ತೇಗ, ಮಾವು ಎಲ್ಲ ಬೆಳೆಗಳನ್ನು ಕತ್ತರಿಸಿ ಹಾಕಿ ವಿಕೃತಿ ಮಾಡ್ತಿರ್ತಕ್ಕಂಥ ವಿಚಾರ ನಾವು ಮಾಧ್ಯಮದಲ್ಲಿ ನೋಡಿ ಇದ್ರ ಬಗ್ಗೆ ಒಂದು ರೈತರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿರ್ತಕ್ಕಂಥ ವಿಚಾರ. ಇಡೀ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದಂಥ ಈ ಒಂದು ಘೋರ ದುರಂತವನ್ನು ಕಣ್ಣಿಂದ ನೋಡಲಿಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಸುಮಾರು ಈ 3,000ರಿಂದ 4,000 ಅಡಿಕೆ ಮರಗಳನ್ನು ಕಿತ್ತು ಕಡ್ದಾಕಿ ಒಂದು 700ರಿಂದ 800 ತೆಂಗಿನ ಗಿಡಗಳನ್ನು ಕಿತ್ತಾಕಿ ಒಂದು ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅರಣ್ಯದಲ್ಲಿ 1 ಎಕರೆ ಜಮೀನನ್ನು ನೆಲಸಮ ಮಾಡಿ ಕಾಡು ಮರಗಳನ್ನು ಕಿತ್ತು ಅಲ್ಲಿ ಹೂಡ್ತಾ ಇರ್ತಕ್ಕಂಥ ಯಾರಿಗೂ ಜನಗಳಿಗೆ ಕಾಣಬಾರ್ದು ಅಂತೇಳಿ ಹೂಡ್ತಾ ಇದ್ದಾರೆ. ನಮ್ಮ ಮಾವರಿಗೆ 81 ಮಂಜೂರಾದ್ಮೇಲೆ ಅವರು ಮಂಜೂರಾದ್ಮೇಲೆ ಸಾಲ ಸುಖ ಮಾಡಿ ಬಾವಿ ತೋರಿಸಿ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಮಾಡಿ ಡೆವಲಪ್ ಮಾಡಿದ್ವಿ. ಅದಾದಮೇಲೆ ಅವ್ರ ಕಾಲ ನಂತರ ನಮ್ಮ ಮನೆಯವರಿಗೆ ಜಮೀನು ಟ್ರಾನ್ಸ್ಫರ್ ಆದಮೇಲೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ. ಕೆಲಸಗಳೆಲ್ಲ ರಿಸೈನ್ ಮಾಡಿ ಜಮೀನು ನಾವು ಬಂದಮೇಲೆ ಇನ್ನೊಂದು 2,000 ಅಡಿಕೆ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ ಎಲ್ಲ ಕಟ್ಟಿ ಸಿ ಎಲ್ಲ ರೆಡಿ ಮಾಡ್ಕೊಂಡು ಕಾಟಿಗೆಲ್ಲ ಮಣ್ಣು ಹೊಡಿಸಿ ಡ್ರಿಪ್ ಮಾಡಿ ಪೈಪ್ಲೈನ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ಥಳೀಯ ಶಾಸಕರ ಗಮನಕ್ಕೂ ತಂದ್ವಿ. ಆಮೇಲೆ ಫಾರೆಸ್ಟ್ನರ್ ನೋಟಿಸ್ ಕೊಟ್ಟಾದ್ಮೇಲೆ ಎ.ಸಿ ಕೋರ್ಟು, ತಹಸೀಲ್ದಾರ್ ಕೋರ್ಟು ಎಲ್ಲದೂ ಅದು ಎ.ಸಿನೂ ಫಾರೆಸ್ಟ್ ಅಂತಲೇ ಆದೇಶ ಮಾಡಿದ್ರು, ತಹಸೀಲ್ದಾರನು ಈ ಫಾರೆಸ್ಟ್ ಅಂತಲೇ ಆದೇಶ ಮಾಡಿದ್ರು. ನಾವು ಹೈಕೋರ್ಟ್ಗೂ ಹೋದ್ವಿ. ಹೈಕೋರ್ಟ್ಗೆ ಹೋಗಿ 2 ಆದೇಶನೂ ತಂದ್ವಿ. ಅವರು ನೋಟಿಸ್ ಕೊಟ್ಟಿದ್ದವನ್ನೆಲ್ಲ ಕ್ಯಾಶು ಮಾಡಿಸಿದ್ವಿ.